ಕೇಂದ್ರ ಸಚಿವ ಎಚ್ಡಿಕೆ ವರ್ಸಸ್ ಸಿಎಂ ಡಿಕೆಶಿ ನಡುವೆ ಬಿಡದಿ ಸಮರ. ಕೇಂದ್ರ ಸಚಿವ ಎಚ್ಡಿಕೆ ವರ್ಸಸ್ ಸಿಎಂ ಡಿಕೆಶಿ ನಡುವೆ ಬಿಡದಿ ಸಮರ. ಬಿಡದಿ ಟೌನ್ಶಿಪ್ ಯೋಜನೆ ವಿರೋಧಿಸಿ ರೈತರ ಹೋರಾಟ. ರೈತರಿಗೆ ಬೆಂಬಲ ನೀಡಿರೋ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ. ಕಾನೂನು ಹೋರಾಟಕ್ಕೆ ಮುಂದಾದ ಎಚ್ಡಿ ಕುಮಾರಸ್ವಾಮಿ. ಸೋಮವಾರ ಕಾನೂನು ಹೋರಾಟಕ್ಕೆ ಸಜ್ಜಾದ ದಳಪತಿಗಳು. ಕಾನೂನು ಹೋರಾಟಕ್ಕೆ ದಾಖಲೆ ಸಿದ್ಧಪಡಿಸ್ತಾ ಇರೋ ಜೆಡಿಎಸ್. ಕಾನೂನು ಹೋರಾಟದ ಮೂಲಕ ರೈತರ ನೆರವಿಗೆ ನಿಲ್ಲಲು ರೆಡಿ. ಬಳಿಕ ಎರಡನೇ ಹಂತದಲ್ಲಿ ಮತ್ತಷ್ಟು ಜೋರಾಗಲಿರೋ ಹೋರಾಟ. ಕೇಂದ್ರ ಸಚಿವ ಎಚ್ಡಿಕೆ ವರ್ಸಸ್ ಸಿಎಂ ಡಿಕೆಶಿ ನಡುವೆ ಒಂದು ಬಿಡದಿ ಸಮರ ನಡೀತಾ ಇದೆ. ಬಿಡದಿ ಟೌನ್ಶಿಪ್ ಯೋಜನೆಯನ್ನ ವಿರೋಧಿಸಿ ರೈತರು ಹೋರಾಟವನ್ನ ಮಾಡ್ತಾ ಇದ್ದಾರೆ. ರೈತರಿಗೆ ಬೆಂಬಲವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಅವರು. ಈಗ ಕಾನೂನು ಹೋರಾಟಕ್ಕೂ ಕೂಡ ಎಚ್ಡಿ ಕುಮಾರಸ್ವಾಮಿ ಅವರು ಮುಂದಾಗಿದ್ದಾರೆ. ಸೋಮವಾರ ಕಾನೂನು ಹೋರಾಟಕ್ಕೆ ದಳಪತಿಗಳು ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಇನ್ನು ಕಾನೂನು ಹೋರಾಟಕ್ಕೆ ದಾಖಲೆಯನ್ನು ಕೂಡ ಜೆಡಿಎಸ್ ಈಗ ಸಿದ್ಧಪಡಿಸ್ಕೊಳ್ತಾ ಇದೆ. ಅಂದರೆ ಈಗ ಕಾನೂನು ಹೋರಾಟ ಮಾಡಬೇಕು ಅಂತಂದರೆ ಕೆಲವೊಂದಿಷ್ಟು ದಾಖಲೆಗಳು ಕೂಡ ಬಹಳ ಮುಖ್ಯ ಆಗುತ್ತೆ. ಆ ಎಲ್ಲ ದಾಖಲೆಗಳನ್ನು ಕೂಡ ಸಿದ್ಧಪಡಿಸ್ಕೊಂಡಿದ್ದಾರೆ. ಜೊತೆಗೆ ಕಾನೂನು ಹೋರಾಟದ ಮೂಲಕ ರೈತರ ನೆರವಿಗೆ ನಿಲ್ಲಲು ನಾವು ರೆಡಿ ಎಂಬ ಸಂದೇಶವನ್ನು ಕೂಡ ಈಗ ಕುಮಾರಸ್ವಾಮಿ ಅವರು ರವಾನೆ ಮಾಡಿದ್ದಾರೆ. ಬಳಿಕ ಎರಡನೇ ಹಂತದಲ್ಲಿ ಮತ್ತಷ್ಟು ಈ ಒಂದು ಹೋರಾಟ ಜೋರಾಗಲಿದೆ. ಈಗ ಆಲ್ರೆಡಿ ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಸಮರ ನಡೀತಾ ಇದೆ. ದಿನದಿಂದ ದಿನಕ್ಕೆ ಈ ಒಂದು ವಿಚಾರ ತಾರಕಕ್ಕೆ ಇರ್ತಾ ಇದೆ. ಒಂದು ಕಡೆ ಪ್ರೊಟೆಸ್ಟ್ ಕೂಡ ಮಾಡಿದ್ರು ಜೆಡಿಎಸ್ನವರು. ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಹೋಗಿ ಅಲ್ಲಿರುವಂತಹ ರೈತರ ಜೊತೆ ನಿಂತು ಪ್ರತಿಭಟನೆ ಮಾಡಿದ್ರು. ಬಿಜೆಪಿಯವರು ಕೂಡ ರೈತರ ಹೋರಾಟಕ್ಕೆ ಸಾಥನ್ನ ಕೊಟ್ಟಿದ್ರು. ಈ ಒಂದು ಸಂದರ್ಭದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅವರ ವಿರುದ್ಧ ಸಾಕಷ್ಟು ಗುಡುಗುವ ಕೆಲಸವನ್ನು ಕೂಡ ಮಾಡಿದ್ರು. ಈಗ ಮತ್ತೆ ಈ ಒಂದು ಬಿಡದಿ ಟೌನ್ಶಿಪ್ ಯೋಜನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಚ್ಡಿಕೆ ವರ್ಸಸ್ ಸಿಎಂ ಡಿಕೆಶಿ ನಡುವೆ ಸಮರ ಜೋರಾಗಿ ನಡೀತಾ ಇದೆ. ಒಂದು ಕಡೆ ರೈತರಿಗೆ ಬೆಂಬಲವನ್ನ ಕುಮಾರಸ್ವಾಮಿ ಅವರು ವ್ಯಕ್ತಪಡಿಸಿ ಸದಾ ನಾನು ರೈತರ ಪರವಾಗಿ ಅವರ ಜೊತೆಯಲ್ಲೇ ನಿಲ್ತೇನೆ ಅಂತ ಕೂಡ ಸದ್ಯಕ್ಕೆ ರೈತರಿಗೆ ಭರವಸೆಯನ್ನು ಕೂಡ ನೀಡಿದ್ದಾರೆ. ಮುಂದಿನ ಹಂತವಾಗಿ ಈ ಒಂದು ಹೋರಾಟದ ಮುಂದಿನ ಹಾದಿಯಾಗಿ ಕಾನೂನು ಮೂಲಕ ಸದ್ಯಕ್ಕೆ ಇಕ್ಕಟ್ಟಿಗೆ ಸಿಲುಕಿಸಲು ಸಿಎಂ ಡಿಕೆ ಶಿವಕುಮಾರ್ ಅವರನ್ನ ನಾನಾ ರೀತಿಯ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಸೋಮವಾರ ಕಾನೂನು ಹೋರಾಟಕ್ಕೆ ದಳಪತಿಗಳು ಈಗ ಸಜ್ಜಾಗಿದ್ದಾರೆ. ಇದಕ್ಕೆ ಬೇಕಾದಂತಹ ಪೂರಕ ದಾಖಲೆಗಳನ್ನು ಕೂಡ ಈಗ ಆಲ್ರೆಡಿ ಜೆಡಿಎಸ್ನವರು ಸಿದ್ಧಪಡಿಸಿಕೊಂಡಿದ್ದಾರೆ. ಬಳಿಕ ಎರಡನೇ ಹಂತದಲ್ಲಿ ಮತ್ತಷ್ಟು ಈ ಒಂದು ಹೋರಾಟ ತೀವ್ರ ಸ್ವರೂಪವನ್ನು ಕೂಡ ಪಡ್ಕೊಳ್ಳುತ್ತೆ.